ಸಿಕ್ಕಾಬಿಟ್ಟೆ ಬ್ಯಾಕ್ ಸ್ವಲ್ಪ ಆ ಕಡೆ ಹೋಗ ಒಂದರಿಂದ ಮೂರರಷ್ಟು ಕಡಿಮೆ ಅಷ್ಟು ಬೆಲೆ. ಸೊ ರೈತರಿಗೆ ಉತ್ತೇಜನ ಮಾಡಿ ರೈತನ ಉಳಿಸ್ಬೇಕು, ರೈತನ ಬೆಳೆಸಬೇಕು, ನಿಮಗೂ ಒಳ್ಳೆ ಹಣ್ಣು ಸಿಗಬೇಕು. ಭಾಳ ವಿಶಿಷ್ಟ ಏನಂದರೆ ನ್ಯಾಚುರಲಿ ರೈಪ್ ಹಣ್ಣು, ಅಂದರೆ ಕಾರ್ಬೈಡ್ ಮುಕ್ತ ಹಣ್ಣುಗಳು, ಮಾವಿನ ಹಣ್ಣುಗಳು. ಮತ್ತು ಹಲಸಿನ ಹಣ್ಣಂತೂ ರೇರ್ ವೆರೈಟಿ. ನಾವೆಲ್ಲ ತಿಂದಿರೋ ಬಂದಿದ್ವಿ, ಬರೀ ಹಲಸಿನ ಹಣ್ಣೆ ತಿಂದಿದ್ದೀವಿ. ಸೊ ಹಸಿದು ಹಾಲು ಹಾಲ ಉಂಡು ಮಾವು ಅನ್ನೋ ಥರ. ಸೊ ಹಾಗಾಗಿ ರೇರ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಆರ್ ಬೀಂಗ್ ಶೋಕೇಸ್ಡ್. I just request the entire Bangaloreans to visit Lal Bagh for over a period of next 2 to 3 weeks. Please have the exotic variety of mangoes at your home. They are directly sold from farmers to the consumers. Please visit Lal Bagh and enjoy your mango festival. And this is the season. ಮತ್ತೆ ತಳಿಗಳನ್ನ ಇಟ್ಟಿದ್ದೀವಿ, ತಾವು ನೋಡ್ಬೋದು. ಬಟ್ ಆದರೆ ಗ್ರಾಹಕರು ಒಂದು 18ರಿಂದ 20 ತಳಿ ತಂದಿದ್ದಾರೆ, ವೆರೈಟೀಸ್ ಆಫ್ ತಳಿ. ಚಿಕ್ಕಬಳ್ಳಾಪುರ ರೈತರಿಗೋಸ್ಕರ ಶ್ರೀನಿವಾಸಪುರ, ಮುಳಬಾಗಿಲು, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ, ಬಂಗಾರಪೇಟೆ, ಈ ರೀಜನ್ ನಮ್ಮದು 2 ಜಿಲ್ಲೆ ರೈತರು ನೇರವಾಗಿ ತಮ್ಮ ಮಾರಾಟ ಮಾಡ್ತಿದ್ದಾರೆ. ಸುಮಾರು 18ರಿಂದ 20 ವೆರೈಟೀಸ್ ಇರ್ಬೋದು. ಬಟ್ ಅಷ್ಟನ್ನು ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ಯಾವುದನ್ನು ಮಾಗಿಸಿ ಮರದಲ್ಲೇ ಮೆಚ್ಯೂರ್ ಆದಮೇಲೆ ಹಾರ್ವೆಸ್ಟ್ ಮಾಡ್ಕೊಂಡು ನ್ಯಾಚುರಲ್ ರೈಪ್ನಿಂಗಿನ ತಂದು ಕೊಡ್ತಾರೆ. ಇಷ್ಟು ಬರೀ ಎಕ್ಸ್ಕ್ಲೂಸಿವ್ ಮ್ಯಾಂಗೋಗೆ ಮಳಿಗೆಗಳೆಲ್ಲವೂ ರೈತರಿಗೆ ವಿ ಹ್ಯಾವ್ ಡನ್ ಫ್ರೀ ಆಫ್ ಕಾಸ್ಟ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹಾರ್ಟಿಕಲ್ಚರ್ ಜಾಗದಲ್ಲಿ ಇದು ಪ್ರತಿ ವರ್ಷ ಆಗ್ತಾ ಇರ್ತದೆ. ಈ ವರ್ಷ ಹೆಚ್ಚು ಮಳಿಗೆಗಳು ಮಾಡಿದ್ದೀವಿ. ಆಮೇಲೆ ವಿಶೇಷ ಏನಂದರೆ ರಾಮನಗರ ಆಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ರೈತರಿಗೆ ಸುಮಾರು 100ಕ್ಕೂ ಹೆಚ್ಚು ಸ್ಟಾಲ್ಸ್ ಮಾಡಿಕೊಟ್ಟಿದ್ದೀವಿ. 26 ದಿನ 27 ದಿನ ಇರ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಮಾವಿನ ಹಣ್ಣು ಸವಿರಿ. ನಮ್ಮ 26 ದಿನ ಪ್ರಾಸ್ಪೆಕ್ಟಿವ್ ಕ್ವಾಂಟಿಟಿ ಎಷ್ಟು ಆಗುತ್ತೆ ಅನ್ನೋದನ್ನ ನಾವು ಕ್ರಮೇಣವಾಗಿ ಹೇಳ್ತೀವಿ. ಬಟ್ ಆದರೆ ಎಷ್ಟು ಕ್ವಾಂಟಿಟಿ 100 ಟನ್ಸ್ ಅವೈಲಬಿಲಿಟಿ ಇದೆ. ನಾವು ಕಂಟಿನ್ಯೂಸ್ಲಿ 26 ದಿನನೂ ಅವೈಲಬಲ್ ಇರುತ್ತೆ ಸರ್. ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇನ್ ಅಸೋಸಿಯೇಷನ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್. ಅಭಿವೃದ್ಧಿ ನಿಗಮ ಮತ್ತು ಮಾರುಕಟ್ಟೆ ನಿಗಮ ವತಿಯಿಂದ ಇವತ್ತು ಲಾಲ್ಬಾಗ್ನಲ್ಲಿ ನಾವು ಮಾವು ಮೇಳನ ಆಚರಿಸ್ತಾ ಇದ್ದೇವೆ. ಪ್ರಮುಖವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ರೈತರಿಗೆ ನಾವು ಈಗ ಮಾವು ಮೇಳನ ಆಚರಿಸ್ತಾ ಇದ್ದೀವಿ. ಇದು ಒಟ್ಟು 26 ದಿವಸ ಮೇಳ ನಡೆಯುತ್ತೆ. ಇವತ್ತು 4ರಿಂದ ಹಿಡಿದು ಅಪ್ ಟು 30ವರೆಗೂ ಈ ಮೇಳ ನಡೀತದೆ. ಸೊ ಎಲ್ಲ ಗ್ರಾಹಕರು ಲಾಲ್ಬಾಗ್ನಲ್ಲಿ ಭೇಟಿ ನೀಡಿ ಮಾವನ್ನ ಖರೀದಿ ಮಾಡಬೇಕು. ಇಲ್ಲಿ ವಿಶೇಷತೆ ಏನಂತಂದರೆ ರೈತರೇ ನೇರವಾಗಿ ಬೆಳೆದಂಥ ರೈಟ್ ನ್ಯಾಚುರಲ್ಲೇ ರೈಪ್ ಮಾಡಿ ಇಲ್ಲಿ ಗ್ರಾಹಕರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸೊ ಇಲ್ಲಿ ರೇಟು ಸಹ ಕಮ್ಮಿ ಇದೆ. ನೀವು ಹೊರಗಡೆ ಲಾಲ್ಬಾಗಿಗೆ ಬಂದು ಇಲ್ಲಿ ಖರೀದಿ ಮಾಡಿದ್ರೆ 100, 110 ರೂಪಾಯಿ, 120 ರೂಪಾಯಿ, ಮ್ಯಾಕ್ಸಿಮಮ್ 130 ರೂಪಾಯಿ ಒಳ್ಳೆ ವೆರೈಟೀಸು ಇಲ್ಲೆಲ್ಲ ಸಿಗ್ತಾ ಇದೆ. ಸೊ ವೆರೈಟೀಸ್ ಯಾವ್ಯಾವ ಇದೆ ಅಂದರೆ ಆಲ್ಫೆನ್ಸೋ ಇದೆ, ದಶೇರಿ ಇದೆ, ಸಕ್ಕರೆ ಗುತ್ತಿ ಇದೆ, ಮತ್ತು ಇಮಾಮ್ ಪಸಂದ್ ಇದೆ, ಮಲ್ಲಿಕಾ ಇದೆ, ಆಮ್ಲೆಟ್ ಅಂತ ಒಂದು ವೆರೈಟಿ ಇದೆ, ಉಪ್ಪಿನಕಾಯಿ ವೆರೈಟಿ. ಆಮೇಲೆ ನ್ಯಾಚುರಲ್ಲಿಯಾಗಿ ಬೆಳೆದಂಥ ರೈತರು ನೇರಳೆನೂ ಸಹ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಹಳಸು ಸಹ ಒಂದು 15 ಸ್ಟಾಲು ತುಮಕೂರು ಭಾಗದಿಂದ ಮತ್ತು ಈ ಕಡೆ ಬೆಂಗಳೂರು ಸುತ್ತಮುತ್ತ ಭಾಗದಿಂದ ರೈತರು ಬಂದು ಹಾಕಿದ್ದಾರೆ. ಸೊ ಅದಾದ ನಂತರ ಇಲ್ಲಿ ಒಂದು ಎಕ್ಸಿಬಿಷನ್ ಸ್ಟಾಲು ಸಹ ಮಾಡಿದ್ದೀವಿ. ಎಷ್ಟು ವೆರೈಟೀಸ್ ಆಫ್ ಮ್ಯಾಂಗೋಸ್ ಬೆಳೀತಾರೆ ಇಂಡಿಯಾದಲ್ಲಿ ಅದನ್ನು ಮಾಡಿದ್ದೀವಿ. ಹಳಸು ಎಷ್ಟು ವೆರೈಟೀಸ್ ಬೆಳೀತಾರೆ ಅಂತ ಇಂಡಿಯಾದಲ್ಲಿ ಅದು ಮಾಡಿದ್ವಿ. ಗ್ರಾಹಕರು ಮತ್ತು ಅಥವಾ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಶನಿವಾರ ಭಾನುವಾರ ಒಂದು ಎಜುಕೇಷನಲ್ ಟ್ರಿಪ್ ಥರ ಮಾಡಿ ಬಂದರು ಅದು ಒಳ್ಳೆಯದು. ಅಥವಾ ಸ್ಕೂಲ್ ಶಾಲೆ ಮುಖ್ಯಸ್ಥರು ಏನಾರ ಮನಸ್ಸು ಮಾಡಿ ಹೆಂಗಿದ್ರು ಶಾಲಾ ಮಕ್ಕಳಿಗೆ ಉಚಿತವಾಗಿದೆ ಎಂಟ್ರಿ ಲಾಲ್ಬಾಗಲ್ಲಿ, ಅವರು ಸಹ ಇಲ್ಲಿ ಬಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಥರ ಇದನ್ನು ತೋರಿಸೋದಕ್ಕೂ ಸಹ ಅನುಕೂಲ ಆಗುತ್ತೆ. ದಯಮಾಡಿ ತೋರಿಸೋದ್ರಿಂದ ಮಾವು ಬಗ್ಗೆ ತಿಳುವಳಿಕೆ ಕೊಟ್ಟಂಗಾಗುತ್ತೆ, ಹಳಸು ಬಗ್ಗೆ ತಿಳುವಳಿಕೆ ಕೊಟ್ಟಂಗಾಗುತ್ತೆ ಮಕ್ಕಳಿಗೆ. ಸೊ ಇದು ಒಟ್ಟು 300 ಟನ್ ಅಷ್ಟು ಹೋಗ್ಬೋದು ಅಂತ ನನ್ನ ಇದಿದೆ. ಸೊ ಅದಾದರೆ ರೈತರಿಗೆ ಒಳ್ಳೆಯ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಇಲ್ಲಿ ರೈತರಿಗೆ ದುಡ್ಡು ನೇರವಾಗಿ ಸಿಗುತ್ತೆ, ಗ್ರಾಹಕರಿಗೂ ಕಡಿಮೆ ರೇಟಲ್ಲಿ ಮಾವು ಸಿಗುತ್ತೆ. ದಯವಿಟ್ಟು ಎಲ್ಲ ಗ್ರಾಹಕರು, ಬೆಂಗಳೂರಿನ ನಾಗರಿಕರು ಎಲ್ಲರೂ ಬಂದು ಮಾವು ಮೇಳಕ್ಕೆ ಬಂದು ಭಾಗವಹಿಸಿ ಮಾವಿನ ಹಣ್ಣು ತಗೊಂಡು ಸವಿಬೇಕಾಗಿ ನಾನು ಈ ಮೂಲಕ ಕೋರ್ತೇನೆ. ಸೊ ಬೋರ್ಡಿಂದ ನಾವು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಸೊ ಮಾಡಿಕೆರೆಯಲ್ಲಿ ಪ್ಯಾಕ್ ಹೌಸ್ 1, ಪ್ಯಾಕ್ ಹೌಸ್ 2 ಅಂತ ಒಂದಿದೆ, 2 ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ಇದೆ. ಅಲ್ಲಿ ರೈತರು ಸಹ ಮಾವು ತಗೊಂಡೋಗಿ ಪ್ರೊಸೆಸ್ ಸಂಸ್ಕರಣೆ ಮಾಡ್ಕೊಂಡು ಅವರಿಗೆ ಕೊಟ್ಟರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ನಾವು ಈಗ ಆಲ್ರೆಡಿ 85ರಿಂದ 100 ಟನ್ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಲ್ಲಿ ಮಾಡಿಕೆರೆಯಿಂದ.
ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿ ಒಂದು ಪ್ಯಾಕ್ ಹೌಸ್ ಆಗಿದೆ, ಅಲ್ಲೂ ಸಹ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ನೆಕ್ಸ್ಟು ಭೈರಪಟ್ಟಣ ಇದೆ, ಭೈರಪಟ್ಟಣದಲ್ಲೂ ಸಹ ಅಲ್ಲಿಂದಲೂ ಸಹ ಎಕ್ಸ್ಪೋರ್ಟ್. ಇವೆಲ್ಲ ಕೇಕರು ಬಂದು ರೈತರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಮಾವು ತಿನ್ನಿ ಶಾಲಾ ಮ್ಯಾನೇಜಿಂಗ್ ಡೈರೆಕ್ಟರ್, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ.